ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ
ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತರು ಇವತ್ತಿನ ದಿವಸ ಸಾವಿರಾರು ಗಂಟಲೆ ತಂಡೋಪತಂಡವಾಗಿ ಹೋಗುತ್ತಿರುವುದನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಏನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಒಂದು ಯುಗಾದಿಯ ಹಬ್ಬಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಕೂಡ ಇಲ್ಲಿಂದ ಪಾದಯಾತ್ರೆಗೆ ಮುಖಾಂತರ ಭಕ್ತರು ಹೋಗುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಂಬಿಯನ್ನು ಹೊತ್ಕೊಂಡು ಈ ಒಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಜನರು ತಂಡೋಪತಂಡವಾಗಿ ಲಕ್ಷಾಂತರ ಜನರು ಹೋಗುವಂಥ ದೃಶ್ಯ ರಾತ್ರಿ ಹಗಲು ಅನ್ನೋದನ್ನೇ ಕೂಡ ಈ ರೀತಿಯಾಗಿ ಏನು ಪಾದಯಾತ್ರೆ ಮಾಡ್ತಾ ಇರ್ತದೆ. ಜೊತೆಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಮಧ್ಯದಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ ಏನು ವೈದ್ಯಕೀಯ ಚಿಕಿತ್ಸೆಯು ಕೂಡ ಸಾಕಷ್ಟು ಏನು ಭಕ್ತರು ಕೂಡ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಏನು ಅವರಿಗೆ ಹೋಗಬೇಕಾದ್ರೆ ಚಹಾ, ಟಿಫನ್, ನೀರು ಮತ್ತು ತಂಪು ಪಾನೀಯಗಳನ್ನು ಕೂಡ ಕೊಡುವಂಥ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ರೋಡಿನ ಪಕ್ಕದಲ್ಲಿ ಒಂದು ಟೆಂಟ್ಗಳನ್ನು ಹಾಕುವುದರ ಮುಖಾಂತರ ಸಾಕಷ್ಟು ಒಂದು ಭಕ್ತರಿಗೆ ಅನುಕೂಲ ಮಾಡುವಂಥದ್ದು ಕೂಡ ನಡೆಯುತ್ತೆ. ಜೊತೆಗೆ ಏನಂತಂದರೆ ಸಾಕಷ್ಟು ವ್ಯಾಪಾರಸ್ಥರಾಗಿರ್ಬೋದು, ದೇವರಿಗೆ ಬೇಡಿಕೊಂಡವರು ಈ ರೀತಿಯಾಗಿ ಸೇವೆ ಮಾಡುವಂಥದ್ದು ಭಾಳಷ್ಟು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.